ಫ್ರೆಂಡ್, ಇವತ್ತು GBA ಕಡೆಯಿಂದ ಬಜೆಟ್ ಮಂಡನೆಯಾಗಿದೆ. ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 1 BHA ಫ್ಲ್ಯಾಟರಿ 2 BHA ಫ್ಲ್ಯಾಟರ್ ಕೊಡ್ತಾರ ಅಂತ ಅನ್ನೋದಾದರೆ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. 1 BHA ಫ್ಲ್ಯಾಟ್ನರಿಗೆ ಮಾತ್ರ ನಾವು 5 ಲಕ್ಷ ಸಹಾಯಧನ ಕೊಡ್ತೀವಿ ಅಂತ. ಅದು ಎಲ್ಲರಿಗೂ ಅಂತಲ್ಲ, ಅವ್ರು ತಿಳಿಸ್ತಾ ಇರೋದು ಯಾವ್ಯಾವ ವರ್ಗದವರಿಗೆ ನಾವು 5 ಲಕ್ಷ ಸಹಾಯಧನ ನಾವು ಕೊಡ್ತಿದ್ದೀವಿ ಮತ್ತು ಈಗ ಅರ್ಜಿ ಕರೆದಿದ್ದಾರೆ ಅಂತ ಅಂದರೆ ಅವೆಲ್ಲ ನಿಮಗೆ ಲಾಸ್ಟ್ ವಿಡಿಯೋ ನೋಡಿ ನಿಮಗೆಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ನಾನು ಕೊಡ್ತೀನಿ. ಮತ್ತು GBA ಅಂದರೆ ಹಿಂದೆ ಏನೋ ಬೆಂಗಳೂರು BBMP ಅಂತ ಇತ್ತಲ್ಲ, ಈಗ 5 ಭಾಗಗಳಾಗಿ ವಿಂಗಡಿಸಿ GBA ಅಂತ ಮಾಡಿದ್ದಾರೆ. ಈಗ ಗ್ರೇಟ್ ಬೆಂಗಳೂರು ಬಜೆಟ್ ಮಂಡನೆ ಇವತ್ತು ನಡೆದಿದೆ. ಫ್ರೆಂಡ್, ಇದು ಬಜೆಟ್ ಮಂಡನೆಯಲ್ಲಿ ಒಂದು ವಸತಿ ಯೋಜನೆಯಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಏನು ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಅಮೃತ ಮಹೋತ್ಸವ ಅಡಿಯಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ 5 ಲಕ್ಷ ಸಹಾಯಧನ ಬಗ್ಗೆ ವಿಷಯ ತಿಳಿಸಿದ್ದಾರೆ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್, ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ನೋಡ್ತೀರಾ, ಬಟ್ ಅದು ವಿಡಿಯೋಕ್ಕೆ ಲೈಕ್ ಮಾಡೋಣ. ದಯವಿಟ್ಟು ವಿಡಿಯೋ ಒಂದು 200-300 ಆದರೂ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಫ್ರೆಂಡ್, ಈಗ BBMPಯಲ್ಲಿ ನಿಮ್ಗೆ ಗೊತ್ತೇ ಇದೆ, 1 BHA ಫ್ಲ್ಯಾಟ್ ತನಗೆ 5 ಲಕ್ಷ ಸಹಾಯಧನ ಅಲ್ಲಿ ಆಲ್ಮೋಸ್ಟ್ ಈಗ ಸುಮಾರು ಜನಗಳಿಗೆ ಬಂದಿದೆ. 5 ಲಕ್ಷ ಸಹಾಯಧನ ಅದು ಅಕೌಂಟ್ನಲ್ಲಿದೆ, ಇನ್ನೂ ವೆರಿಫೈ ಆಗಬೇಕು ಅಂತ ಹಾಗೆ ಇಕ್ಕಿದ್ದಾರೆ. ಫ್ರೆಂಡ್, ಇವತ್ತು GBA ಏನು GBAಯಲ್ಲಿ ಇವತ್ತು ಮತ್ತು ನಾಳೆ ಬಜೆಟ್ ಮಂಡನೆ ನಡೀತಾ ಇದೆ. ಸುಮಾರು ಬೆಂಗಳೂರು ಪೂರ್ವ ನಗರದಲ್ಲಿ ಇವತ್ತು ನಡೀತಾ ಇದೆ. ಫ್ರೆಂಡ್, ಅವರು ತಿಳಿಸಿರೋ ಪ್ರಕಾರ ಪಾಲಿಕೆಯಿಂದ ಸುಮಾರು 3,889 ಕೋಟಿ ಬಜೆಟ್ ಅಂತ ಇದು ಹತ್ತತ್ರ ಇದು ಸುಮಾರು 1,500 ಸಾವಿರ ಕೋಟಿಯಷ್ಟು ತೆರಿಗೆ ಸಂಗ್ರಹ ಗುರಿ ಹೊಂದಿದ್ದಾರಂತೆ. ಬೆಂಗಳೂರಿನಲ್ಲಿ 1,500 ಕೋಟಿ ನಾವು ತೆರಿಗೆ ಗುರಿ ಹೊಂದಿದ್ದೀವಿ ಒಂದು ಸ್ಥಳ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಅದ ನಂತರ ಈಗ ನಿಮಗೆ ತಿಳಿಸ್ತಾ ಇರೋದು ಏನಪ್ಪ ಅಂದರೆ 1 BHA ಫ್ಲ್ಯಾಟು ಖರೀದಿ ಮಾಡೋಂಥವ್ರಿಗೆ 5 ಲಕ್ಷ ಸಹಾಯಧನ ನಾವು ಮಾಡ್ತಾಯಿದ್ದೀವಿ ಅಂತ ಇಲ್ಲಿ ಕ್ಲಿಯರಾಗಿ ಇವತ್ತು ಬಜೆಟ್ ಮಂಡನೆಯಲ್ಲಿ ತಿಳಿಸಿದೆ. ಫ್ರೆಂಡ್, ಇವತ್ತು ಗ್ರೇಟ್ ಬೆಂಗಳೂರು ಪ್ರಾಧಿಕಾರ ರಚನೆಯಾದಂತಹ ಬಳಿಕ ಇದೇ ಮೊದಲ ಸರಿ ಬಜೆಟ್ ಮಂಡನೆಯಾಗಿರೋದು. ಪೂರ್ವ ಮಹಾನಗರ ಪಾಲಿಕೆಯಲ್ಲಿ ಇದು ನಡೆದಿದೆ. ಫ್ರೆಂಡ್, ಇದು ಮೊದಲ ಬಜೆಟ್ ರಚನೆಯಾಗಿ ಪೂರ್ವ ನಗರ ಪಾಲಿಕೆ ಸುಮಾರು 2026-22ನೇ ಸಾಲಿನ ಬಜೆಟ್ ಮಂಡನೆಯಾಗಿದೆ. ಫ್ರೆಂಡ್, ಇದರಲ್ಲಿ ವಸತಿ ಯೋಜನೆ ಬಗ್ಗೆ ಅಂದರೆ ನೀವೇನಾರು ಫ್ಲ್ಯಾಟ್ಗಳು 1 BHA ಫ್ಲ್ಯಾಟ್ಗಳು ಏನಾರು ತಾಳಂಗಿದ್ರೆ ನೀವು ಅವ್ರಿಗೆ ನಾವು ಖಂಡಿತವಾಗಿ 5 ಲಕ್ಷ ಸಹಾಯಧನ ಯಾರ್ಯಾರು ಸಿಗುತ್ತೆ ಇದು ಅಂತ ನಿಮಗೆ ಈಗ ಕ್ಲಿಯರೆನ್ಸ್ ತಿಳಿಸ್ಬಿಡ್ತೀನಿ. ಇವ್ರು ತಿಳಿಸಿರೋದು ಏನು GBA ಅವರು ತಿಳಿಸಿರೋದು 5 ಲಕ್ಷ ಸಹಾಯಧನ ಯಾರ್ಯಾರು ಸಿಗುತ್ತೆ ಇದು ಅನ್ನೋದು ತಿಳಿಸಿದ್ದಾರೆ. ಬನ್ನಿ ಹಾಗಾದರೆ ನೋಡೋಣ. ಪೌರ ಕಾರ್ಮಿಕರಿಗೆ ಮತ್ತು SC STಗಳಿಗೆ ಪೌರ ಕಾರ್ಮಿಕರು ಇರ್ತಾರಲ್ಲ, ಪೌರ ಕಾರ್ಮಿಕ ಕೆಲಸ ಮಾಡೋಂಥವ್ರು ಮತ್ತು SC STಗಳು ಈ ST STಗಳಿಗೆ ಮತ್ತು ವಿಶೇಷ ಚೇತನರಿಗೆ ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಂಗವಿಕಲರಿಗೆ ಈ ವ್ಯವಸ್ಥೆಯನ್ನು ಮತ್ತು ಹಿಂದುಳಿದ ವರ್ಗದವರಿಗೆ ಸಹಾಯಧನ ಇಲ್ಲಿ ಸಿಗುತ್ತದೆ. ಇಷ್ಟು ಆರ್ಥಿಕ 5 ಲಕ್ಷ ಸಹಾಯಧನ ಇಲ್ಲಿ ಸಿಗುತ್ತೆ ಅಂತ ಕೊಡ್ತಾ ಇದ್ದಾರೆ. ಮ್ಯಾನ್ಯುರಲ್ ಕ್ಯಾಮೆಂಜರ್ಗಳು ಇಲ್ಲಿ ಏನು SC STಗಳಿಗೆ ಮತ್ತು ಪೌರ ಕಾರ್ಮಿಕರಿಗೆ ವಿಶೇಷ ಚೇತನರಿಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೂ ಇದು 5 ಲಕ್ಷ ಸಹಾಯಧನ ಇಲ್ಲಿ ನಾವು ಕೊಡ್ತೀವಿ ಅಂತ ಕ್ಲಿಯರಾಗಿ ಕೇಳಿಸ್ತಾ ಇದೆ. 1 BHA ಫ್ಲ್ಯಾಟು ನೀವು ತಾಳೋರಿಗೆ ಇಲ್ಲಿ ಕ್ಲಿಯರಾಗಿ ಕೊಡ್ತಾ ಇದೆ. 2 BHA ಅಂತ ತಿಳಿಸಿದ್ರೆ ಇವ್ರು ಕೇವಲ 1 BHA ಮಾತ್ರ ಅಂತ ಇಲ್ಲಿ GBA ಕೊಟ್ಟಿದ್ದಾರೆ. 1 BHA ಆದರೆ ರಾಜೀವ್ ಗಾಂಧಿ ವಸತಿ ನಿಗಮ ಅಂತೆಲ್ಲ ಒಟ್ಟಾರೆ 1 BHA ಫ್ಲ್ಯಾಟ್ಗೆ ಅವ್ರು ಕೇಳ್ತಾ ಇರೋದು ಕೇವಲ 1 BHA ಫ್ಲ್ಯಾಟ್ಗೆ ನಾವು 5 ಲಕ್ಷ ಸಹಾಯಧನ ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದೆ. ಫ್ರೆಂಡ್, ಇಷ್ಟು ನಿಮಗೆ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನೋ ಈ ಥರ 5 ಲಕ್ಷ ಸಹಾಯಧನ ಕೊಟ್ಟರೆ ತುಂಬ ಒಳ್ಳೆಯದು. GBA ಈ ಮೊದಲನೇ ಒಂದು ಗಮನದಲ್ಲಿ ಇಟ್ಕೊಂಡು, ಯಾಕೆ ಸುಮಾರು ಇತ್ತೀಚೆಗೆ ಗೊತ್ತಾಗಿದೆಯಲ್ಲ 5 ಲಕ್ಷ ಸಹಾಯಧನಕ್ಕೋಸ್ಕರ ಎಷ್ಟಿದಾಯಿತು ಅಂತ, ಅದರಲ್ಲಿ GBA ಅವರು ಗಮನದಲ್ಲಿ ಇಟ್ಕೊಂಡು ಈ 1 BHA ಫ್ಲ್ಯಾಟ್ಗಳಿಗೆ 5 ಲಕ್ಷ ಸಹಾಯಧನ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಅದು ಯಾರ್ಯಾರಿಗೆ ಅಂದರೆ ಪೌರ ಕಾರ್ಮಿಕರಿಗಾಗಿರ್ಬೋದು, SC STಗಳಿಗೆ ಮತ್ತು ವಿಶೇಷ ಚೇತನರಿಗೆ, ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೂ ಸಹ ನಾವು ಸಹಾಯಧನ ನಾವು ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಫ್ರೆಂಡ್, ಇದು ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಬರುವಂತಹ ಈ ಸ್ಕೀಮ್ ಆಗಿರುತ್ತೆ. ಈ ಒಂಟಿ ಮನೆ ಸ್ಕೀಮ್ನಲ್ಲಿ ಸುಮಾರು
ಇದು ಸುಮಾರು ಕಲ್ಯಾಣ ಯೋಜನೆ ಏನು ಕಲ್ಯಾಣ ಇಲಾಖೆ ಯೋಜನೆ ಅಂತ ಬರುತ್ತೆ, ಅದರಲ್ಲಿ ಒಂಟಿ ಮನೆ ಯೋಜನೆ ಅಂತ ಬರುತ್ತೆ. ಇಲ್ಲಿ ಅದೇ ಯೋಜನೆಗೆ ಏನು ಕಲ್ಯಾಣ ಇಲಾಖೆ ಯೋಜನೆಯಲ್ಲಿ ಒಟ್ಟು ಅನುದಾನ ಸುಮಾರು ಅವರು ಮೀಸಲಾತಿ ಇಕ್ಕಿರೋದು 7,221 ಕೋಟಿ ಇಲ್ಲಿ ಅನುದಾನ ಹಾಕಿದ್ದಾರೆ, ಏನು ಕಲ್ಯಾಣ ಇಲಾಖೆ ಯೋಜನೆಗಳಡಿಯಲ್ಲಿ. ಫ್ರೆಂಡ್, ಇದು ಯೋಜನೆ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸುಮಾರು ಬರ್ತವೆ. ಈ SC/STಗಳಿಗೆ ಮತ್ತು ಹಣ ಸಹಾಯ ಮಾಡೋದು, ವ್ಯಾಪಾರ ಮಾಡೋರಿಗೆ, ಮತ್ತು ಇದು SC/ST ವಿದ್ಯಾರ್ಥಿಗಳಿಗೆ ಸಹಾಯಧನ ದುಡ್ಡು ಕೊಡೋದು, ಲ್ಯಾಪ್ಟಾಪ್ ಕೊಡೋದು, ಮತ್ತು ಈ ಥರ ಸ್ಕೀಮ್ಗಳಿಗೆ ಇದು ಸುಮಾರು ಅವರು ಎಲ್ಲ ಟೋಟಲಾಗಿ ವಸತಿ ಯೋಜನೆಯೂ ಬರುತ್ತೆ. ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಸುಮಾರು 7,221 ಕೋಟಿ ಇವರು ಇಕ್ಕಿದ್ದಾರೆ. ಫ್ರೆಂಡ್, ಇಲ್ಲಿ ನಿಮಗೆ ನಾನು ಏನು ಇಷ್ಟು ನಿಮಗೆ ತಿಳಿಸಿದ್ದೀನಿ. 1 BHF ಫ್ಲಾಟು ಇನ್ನೂ ಸಾಕಷ್ಟು GBA ಕಡೆಯಿಂದ ವಿಶೇಷವಾಗಿ ಅವರು ಘೋಷಣೆ ಮಾಡಿದ್ದಾರೆ, ಬಜೆಟ್ ಮಂಡನೆ ಮಾಡಿದ್ದಾರೆ. ನಾನು ಸದ್ಯಕ್ಕೆ ಈಗ 1 BHF ಫ್ಲ್ಯಾಟ್ದು 5 ಲಕ್ಷ ಸಹಾಯಧನ ಮಂಡನೆ ಆಗಿರೋದು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟು ಅವರು ಏನೇನು ಇದಾವೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅರ್ಜಿ ಕರೆದಿದ್ದಾವೆ ಅಂತ ನೋಡ್ರೆ ಇನ್ನೂ ಅರ್ಜಿ ಬಿಟ್ಟಿಲ್ಲ. ಈಗ ಬಜೆಟ್ ಮಂಡನೆ ಆಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಬಿಡ್ಬೋದನ, ಇಲ್ಲಾಂದರೆ ಎಲೆಕ್ಷನ್ ಆದಮೇಲೆ ಬಿಡ್ಬೋದನ ನೋಡಬೇಕು. ಈ ಸದ್ಯಕ್ಕೆ ಬಿಡ್ಬೋದು. ತಿಂಗಳು ಮುಂದೆ ಹಾಕ್ಕೊಂಡು ಏನೋ ಮಾಡ್ತಾರೆ. ಅರ್ಜಿ ಬಿಟ್ಟಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. 1 BHF ಫ್ಲಾಟ್ 5 ಲಕ್ಷ ಸಹಾಯಧನ ಯಾರು ಅರ್ಜಿ ಹಾಕಿಲ್ದ ಅಂತಾರೋ ನೀವು ಮತ್ತೆ ಅರ್ಜಿ ಸಲ್ಲಿಸ್ಕೋಬೋದು. ಈಗ ಮತ್ತೆ ಅವರೇ ಬಜೆಟ್ ಮಂಡಳಿ ನೇರವಾಗಿ ಅವ್ರು ಕೊಟ್ಟಿದ್ದಾರೆ 1 BHF ಫ್ಲಾಟ್ ಅವ್ರಿಗೆ 5 ಲಕ್ಷ ಸಹಾಯಧನ ಅಂತ. ನಿಮ್ಮ ಖಂಡಿತವಾಗಿ ನಿಮಗೆ ಏನಾರ ಅಪ್ಲಿಕೇಶನ್ ಹಾಕೋಕ್ಕೆ ಕರೆದಾಗ 100% ನಿಮಗೆ ಮಾಹಿತಿ ಕೊಡ್ತೀನಿ ನಾನು. ಬಜೆಟ್ ಮಂಡನೆ ಮುಗಿದ ಮೇಲೆ ಅವ್ರು ಮೋಸ್ಟ್ ಕೊಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.